ಎಲ್ಲರಿಗೂ ಲೈವ್ ಮೀಡಿಯಾದ ಹೊಸ ವಿಡಿಯೋಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಹೇಳುವ ವಿಷಯ ನೀವು ಈಗಷ್ಟೇ ಥಂಬ್ನೇಲ್ನಲ್ಲಿ ಕಂಡಂತೆ ನಮ್ಮ ಪ್ರೀತಿಯ ಈಶ್ವರ್ ಮಲ್ಪೆರವರ ಕುರಿತಾಗಿದೆ. ಅದಕ್ಕಿಂತ ಮುಂಚೆ ಈ ಚಾನಲನ್ನು ನೀವು ಮೊದಲನೇದಾಗಿ ಕಾಣುವುದಾದರೆ ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹತ್ತಿರದಲ್ಲಿರುವಂತಹ ಬೆಲ್ಲೈಕನನ್ನು ಕೂಡ ಹೊಡೆಯಿರಿ. ಆದ್ದರಿಂದ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳು ಕೂಡ ನಿಮ್ಮ ನೋಟಿಫಿಕೇಷನ್ ಬಾರ್ಗೆ ಬಂದು ಸೇರುವುದು. ವಿಡಿಯೋಗೆ ಕಾಲಿಡೋಣ. ಪ್ರೀತಿಯ ಸಹೋದರರೇ, ಈಶ್ವರ್ ಮಲ್ಪೆ ಎಂದು ಕೇಳಿದರೆ ಕೇರಳದಲ್ಲಿ ಅಥವಾ ಕರ್ನಾಟಕದಲ್ಲಿ ಗೊತ್ತಿರದಂತಹ ಯಾರೂ ಕೂಡ ಇರಲ್ಲ ಎಂದು ನಮಗೆಲ್ಲರಿಗೂ ಗೊತ್ತಿರುವ ವಿಷಯವಾಗಿದೆ. ಅಷ್ಟಕ್ಕೂ ಅಧಿಕ ಜನಮನಸ್ಸನ್ನು ಗೆದ್ದಂತಹ ಒಂದು ದೊಡ್ಡ ವ್ಯಕ್ತಿತ್ವವಾಗಿದ್ದಾರೆ ಈಶ್ವರ್ ಮಲ್ಪೆ ಎಂದು ಹೇಳಿದರೆ. ಅಷ್ಟಕ್ಕೂ ಏನು ಮಾಡಿದ್ದಾರೆ ಎಂದು ಕೇಳುವವರಲ್ಲಿ ಹೇಳಲಿಕ್ಕಿರುವುದು ಯಾರೂ ಅಲ್ಲದ, ಯಾರು ಅಂದರೆ ತನ್ನ ಕುಟುಂಬಸ್ಥನಲ್ಲದ ಅಥವಾ ಊರಿನವನಲ್ಲದ, ಸ್ವತಃ ಸ್ಟೇಟ್ನವನೇ ಅಲ್ಲದ, ರಾಜ್ಯದವನಲ್ಲದ ಅರ್ಜುನ್ ಎಂಬ ಒಂದು ವ್ಯಕ್ತಿಯು ಕೇರಳದ ಕೋಯಿಕೋಡ್ ಜಿಲ್ಲೆಯ ಒಂದು ವ್ಯಕ್ತಿಯ ಮೃತದೇಹವನ್ನು ಅಥವಾ ಆ ವ್ಯಕ್ತಿಯನ್ನು ಹುಡುಕಲು ಬೇಕಾಗಿ ತನ್ನ ಜೀವವನ್ನೇ ಅಪಾಯದಲ್ಲಿರಿಸಿಕೊಂಡು ನೀರಿಗೆ ಜಿಗಿದು ಅಲ್ಲಿರುವ ಎಲ್ಲ ಸ್ಥಳಗಳಿಗೂ ಹೋಗಿ ತನ್ನ ಜೀವನವನ್ನೇ ಅಪಾಯದಲ್ಲಿರಿಸಿಕೊಂಡು ಅವರಿಗೆ ಬೇಕಾಗಿ ಕಷ್ಟಪಟ್ಟಂತಹ ಅವರ ಕುಟುಂಬಸ್ಥರಿಗೆ ಅವರ ಜೀವವನ್ನು ತಿರುಗಿ ನೀಡಲು ಬೇಕಾಗಿ ಕಷ್ಟಪಟ್ಟಂತಹ ಯಾವುದೇ ಒಂದು ಪೈಸೆಯನ್ನು ಕೂಡ ಅದಕ್ಕೆ ಬೇಕಾಗಿ ಪಡೆಯದಂತಹ ಒಂದು ವ್ಯಕ್ತಿತ್ವವಾಗಿದ್ದಾರೆ ಈಶ್ವರ್ ಮಲ್ಪೆ ಎಂದು ಹೇಳಿದರೆ. ಅವರ ಕುಟುಂಬದ ಅವಸ್ಥೆ ನೋಡಿದರೆ 2 ಪುಟಾಣಿ ಮಕ್ಕಳು ಅನಾರೋಗ್ಯದಿಂದ ಅಥವಾ ಅಂಗವೈಕಲ್ಯದಿಂದ ಬಳಲುತ್ತಿದ್ದಾರೆ. ತನ್ನ ಮನೆಯಾದರೂ ಚಿಕ್ಕದು. ಯೂಟ್ಯೂಬ್ಗಳಲ್ಲಿ ನಮಗೆ ವಿಡಿಯೋಗಳನ್ನು ನೋಡಿದರೆ ತಿಳಿಯಲು ಸಾಧ್ಯವಾಗಬಹುದು. ಚಿಕ್ಕ ಒಂದು ಮನೆ, ಆದರೂ ಕೂಡ ತನ್ನ ಹೆಸರಿನಲ್ಲಿರುವಂತಹ, ತನ್ನ ಮಕ್ಕಳ ಹೆಸರಿನಲ್ಲಿರುವಂತಹ ಆ್ಯಂಬುಲೆನ್ಸ್ಗಳು, ಅಷ್ಟಕ್ಕೂ ಆರ್ಥಿಕವಾದ ತೊಂದರೆಗಳಿದ್ದರೂ ಕೂಡ ಯಾವುದನ್ನು ಕೂಡ ಲೆಕ್ಕಿಸದೆ ಸಮಾಜ ಸೇವೆಯನ್ನು ಮಾಡುವಂತಹ ಒಂದು ಮನಸ್ಸು. ಆ್ಯಂಬುಲೆನ್ಸ್ಗೆ ಅದೆಷ್ಟೋ ಹಣ ಖರ್ಚಾಗುತ್ತದೆ ಎಂದು ಗೊತ್ತಿದ್ದರೂ ಕೂಡ ತನ್ನ ಮಕ್ಕಳಿಗೆ ಹಲವಾರು ರೀತಿಯ ಚಿಕಿತ್ಸೆಗಳನ್ನು ಕೊಡಿಸಲು ಬೇಕಾಗಿ ಹಣ ಬೇಕಿದೆ ಎಂದು ಗೊತ್ತಿದ್ದರೂ ಕೂಡ ಸಮಾಜ ಸೇವೆಗೆ ಬೇಕಾಗಿ ಸಮಾಜದಲ್ಲಿರುವ ಜನರನ್ನು ಅವರಿಗೆ ಒಳ್ಳೆಯ ರೀತಿಯಲ್ಲಿರುವ ಜೀವನವನ್ನು ನೀಡಲು ಬೇಕಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟಂತಹ ಒಂದು ಮಹಾನ್ ವ್ಯಕ್ತಿತ್ವದ ಹೆಸರಾಗಿದೆ ಈಶ್ವರ್ ಮಲ್ಪೆ ಎಂದು ಹೇಳುವುದು. ಆ ಒಂದು ವ್ಯಕ್ತಿಯ ಕಷ್ಟವನ್ನು ತಿಳಿದಂತಹ ಕೇರಳದ ಜನತೆಯು ಅವರಿಗೆ ಒಂದು ದೊಡ್ಡ ಮನೆಯನ್ನೇ ಸ್ಪಾನ್ಸರ್ ಮಾಡಿತು. ಕೇರಳದಲ್ಲಿರುವಂತಹ ಒಂದು ವ್ಯಕ್ತಿಯು, ಅವರಿರುವುದು ಗಲ್ಫ್ನಲ್ಲಾಗಿದೆ, ಅವರ ಸ್ವತಃ ಊರು ಕೇರಳದಲ್ಲಾಗಿದೆ. ಅವರು ವಿಡಿಯೋ ಕಾಲ್ ಮೂಲಕ ಕರೆ ಮಾಡಿಕೊಂಡು ಈಶ್ವರ್ ಮಲ್ಪೆರವರಿಗೆ ಒಫಿಷಿಯಲ್ ಆಗಿಕೊಂಡು ಒಂದು ದೊಡ್ಡ ಮನೆ ಸೌಕರ್ಯವನ್ನು ಮಾಡಿಕೊಡುತ್ತೇನೆ ಎಂದು ಹೇಳಿದ್ದರು. ಅವರು ಹೇಳಿ ಸುಮಾರು 2 ತಿಂಗಳುಗಳು ಕಳೆದಿದೆ. ಅದರ ಪ್ರೊಸೀಜರ್ಗಳು ನಡೆದುಕೊಂಡಿರಬಹುದು ಎಂದು ನಮಗೆ ಅನ್ನಿಸುತ್ತಿದೆ. ಪ್ರೀತಿಯ ಸಹೋದರರೇ, ಹೀಗೆ ಹಲವಾರು ರೀತಿಯ ಮನುಷ್ಯ ಸ್ನೇಹಿಗಳು ನಮ್ಮ ಸಮಾಜದಲ್ಲಿ ಕಳೆದುಕೊಂಡಿದ್ದಾರೆ. ನಾವೆಲ್ಲರೂ ಕೂಡ ಅಂತಹ ವ್ಯಕ್ತಿತ್ವಗಳನ್ನು ಗುರಿಯಾಗಿಸಿಕೊಂಡು ಅರ್ಹತೆ ಹೊಂದಿದವರಿಗೆ ಬೇಕಾಗಿ ಎಲ್ಲ ರೀತಿಯ ಪುರಸ್ಕಾರಗಳನ್ನು ನೀಡಲು ಬೇಕಾಗಿ ನಾವು ಶ್ರಮಿಸಬೇಕು. ಇಂದು ಹಲವಾರು ರೀತಿಯ ಪುರಸ್ಕಾರಗಳು, ಅವಾರ್ಡ್ಗಳು ನೀಡುತ್ತಿರುವುದು ಅರ್ಹರಲ್ಲದ ವ್ಯಕ್ತಿಗಳಿಗೆ ಆಗಿದೆ. ಆದರೆ ಇಂತಹ ವ್ಯಕ್ತಿಗಳನ್ನು, ಇಂತಹ ಸುವರ್ಣವಾದಂತಹ ಮನಸ್ಸನ್ನು ಹೊಂದಿದಂತಹ ವ್ಯಕ್ತಿಗಳಿಗೆ ಬೇಕಾಗಿ ಅಂತಹ ಪುರಸ್ಕಾರಗಳನ್ನು, ಅಂತಹ ಎಲ್ಲ ರೀತಿಯ ಗೌರವಗಳನ್ನು ಕೂಡ ಇಂತಹ ವ್ಯಕ್ತಿಗಳಿಗೆ ನೀಡಿ ಇವರನ್ನು ಆಧರಿಸಬೇಕಿದೆ ಎಂದು ನಾನು ಈ ಸಂದರ್ಭದಲ್ಲಿ ಹೇಳುತ್ತಿದ್ದೇನೆ. ಸಾಧಾರಣವಾಗಿ ಈಶ್ವರ್ ಮಲ್ಪೆ ಎಂದು ಹೇಳಿದರೆ ಅವರ ಕಳೆದ ಎಲ್ಲ ರೀತಿಯ ಕಾರ್ಯಾಚರಣೆಗಳನ್ನು ನೋಡಿದರೆ ಒಂದು ವ್ಯಕ್ತಿಗೆ ಅದರಿಂದ ತಿಳಿಯಲು ಸಾಧ್ಯವಾಗುವುದು ಇವರು ದೊಡ್ಡ ಹಣವಂತರಾಗಿರಬಹುದು, ಆರ್ಥಿಕವಾಗಿ ಬಹಳ ಶಕ್ತಿಯುಳ್ಳವರಾಗಿರಬಹುದು ಎಂದರೆ ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡನ್ನೊಮ್ಮೆ ನಾವು ಚೆಕ್ ಮಾಡಿ ನೋಡಿದರೆ ಅವರಿಗೆ 2 ಪುಟಾಣಿ ಮಕ್ಕಳು ಕೂಡ ಅಂಗವೈಕಲ್ಯದಿಂದ ಬಳಲುತ್ತಿದ್ದಾರೆ. ತನ್ನ ಮನೆಯಾದರೂ ಚಿಕ್ಕ ಮನೆಯಾಗಿತ್ತು. ಹೀಗೆ ಹಲವಾರು ರೀತಿಯ ಸಮಸ್ಯೆಗಳನ್ನು ಹಿಡಿದುಕೊಂಡು ಕೂಡ ಅವರು ಸಮಾಜ ಸೇವೆಗೆ ಬೇಕಾಗಿ ತನ್ನ ಜೀವವನ್ನೇ ಮುಡಿಪಾಗಿಟ್ಟುಕೊಂಡು ಜೀವವನ್ನೇ ಅಪಾಯದಲ್ಲಿರಿಸಿಕೊಂಡು ಅವರು ಹೋರಾಡುತ್ತಾರೆ. ಅದು ಕೂಡ ಹಲವಾರು ಸೈಂಟಿಸ್ಟ್ಗಳು, ತಜ್ಞರು ಹೇಳುತ್ತಾರೆ, ನೀರಿನಡಿಯಲ್ಲಿ, ಉಪ್ಪು ನೀರಿನಲ್ಲಿ ಅಥವಾ ಆಳವಾಗಿರುವ ಆ ನೀರಿನಡಿಯಲ್ಲಿ ಹೋಗಿ ಅಷ್ಟೊಂದು ಹೊತ್ತು ಅಲ್ಲಿ ಹುಡುಕಾಟ ಮಾಡುವಾಗ ಅವರ ನಿದ್ದೆಗೆ ಅದು ತೊಂದರೆಯಾಗಬಹುದು, ಅಡ್ಡಿಯಾಗಬಹುದು. ನಿದ್ದೆ ಎಂದು ಹೇಳಿದರೆ ಒಂದು ಮನುಷ್ಯನ ಜೀವನದಲ್ಲಿರುವಂತಹ ಅತ್ಯಂತ ಅಪಾರವಾದಂತಹ ಒಂದು ಅಮೂಲ್ಯವಾದ ಒಂದು ಸಂಗತಿಯಾಗಿದೆ. ಆ ನಿದ್ದೆಯು ಕೆಟ್ಟರೆ ಮನುಷ್ಯನ ಆ ಜೀವನವೇ ಹಾಳಾಗಿ ಹೋಗಲಿರುವ ಸಾಧ್ಯತೆ ಇದೆ.
ಆ ಜೀವನವು ಹಾಳಾಗಿ ಹೋಗಲಿರುವ ಸಾಧ್ಯತೆಯು ಗೊತ್ತಿದ್ದರೂ ಕೂಡ ಈಶ್ವರ್ ಮಲ್ಪೆರವರು ಮತ್ತಿತರರಿಗೆ ಬೇಕಾಗಿ ತನ್ನ ಜೀವನವನ್ನು ಮುಡಿಪಾಗಿಡುವಂತಹ ಅದ್ಭುತವಾದಂತಹ ದೃಶ್ಯಗಳನ್ನು ನಾವೆಲ್ಲರೂ ಕೂಡ ಕಂಡವರೆಯಾಗಿದ್ದೇವೆ. ಆದ್ದರಿಂದ ನಾವೆಲ್ಲರೂ ಕೂಡ ಈಶ್ವರ್ ಮಲ್ಪೆರವರಂತಹ ಸಮಾಜದ ನಿಸ್ವಾರ್ಥ ಸೇವನೆಗಾರರನ್ನು ನಾವು ಆಧರಿಸಬೇಕು, ಬಹುಮಾನಿಸಬೇಕು, ಗೌರವಿಸಬೇಕು. ಅವರಿಗೆ ಬೇಕಾದಂತಹ ಪುರಸ್ಕಾರಗಳನ್ನು ನೀಡಬೇಕು, ಪ್ರೋತ್ಸಾಹಿಸಬೇಕು. ಪ್ರೀತಿಯ ಸಹೋದರರೇ, ಅವರೊಮ್ಮೆ ಹೇಳುವುದನ್ನು ನಾನು ಯೂಟ್ಯೂಬ್ನಲ್ಲಿ ಕೇಳಿದ್ದೇನೆ. ಅವರಿಗೆ ಯೂಟ್ಯೂಬ್ನಲ್ಲಿ ಬಂದಂತಹ ಸಂಬಳ ಅಂದರೆ ಅವರು ಈಶ್ವರ್ ಮಲ್ಪೆರವರು ಅರ್ಜುನ್ರವರನ್ನು ಹುಡುಕಾಟ ಮಾಡಲು ಹೋದಂತಹ ಸಂದರ್ಭದಲ್ಲಿ ಯೂಟ್ಯೂಬ್ನಲ್ಲಿ ಅವರಿಗೆ ಸಿಕ್ಕಿದ ಸಂಬಳವು 2.5 ಲಕ್ಷವಾಗಿತ್ತು. ಅದರಲ್ಲಿ 1 ಲಕ್ಷವು ಅವರು ಸಮಾಜಕ್ಕೆ ಬೇಕಾಗಿ ನೀಡಿದಂತಹ ಆ್ಯಂಬುಲೆನ್ಸ್ ರಿಪೇರಿಗೆ ಬೇಕಾಗಿ 1 ಲಕ್ಷವನ್ನು ಅವರು ಖರ್ಚು ಮಾಡಿದರು. ಹಾಗೆ ಮತ್ತಿರುವಂತಹ 1.5 ಲಕ್ಷವನ್ನು ಕೂಡ ಅವರು ಸಾಧಾರಣವಾಗಿರುವ ಜನರಿಗೆ, ತಂದೆ ತಾಯಿಯರು ಮೃತಪಟ್ಟಂತಹ ಮಕ್ಕಳು, ಹಾಗೆ ಪತಿ ಇಲ್ಲದೆ ಅನಾಥರಾದಂತಹ ಪತ್ನಿಯರು, ಅವರಿಗೆ ಬೇಕಾಗಿ 10 ಸಾವಿರವಾಗಿ ನೀಡಿದಂತಹ ಘಟನೆಯು ನಾವೆಲ್ಲರೂ ಕೂಡ ಯೂಟ್ಯೂಬ್ನಲ್ಲಿ ನೋಡಿದ್ದವರಾಗಿದ್ದೇವೆ. ಅದರಿಂದ ಪ್ರೀತಿಯ ಸಹೋದರರೇ, ನನಗೆ ಹೇಳಲಿಕ್ಕಿರುವುದು, ಇಷ್ಟೊಂದು ನಿಸ್ವಾರ್ಥವಾದ ಮನಸ್ಸಿರುವವರು ಈ ಸಮಾಜದಲ್ಲಿ ನಮಗೆ ಕಾಣಲು ಸಾಧ್ಯತೆ ಇಲ್ಲ, ಬಹಳ ಅಪರೂಪವಾಗಿರಬಹುದು. ಆದ್ದರಿಂದ ಇಂತಹ ವ್ಯಕ್ತಿಗಳನ್ನು ನಾವೆಲ್ಲರೂ ಕೂಡ ಪ್ರೋತ್ಸಾಹಿಸಬೇಕು. ನಮ್ಮ ಸಮಾಜಕ್ಕೆ ಇಂತಹ ವ್ಯಕ್ತಿಗಳನ್ನು ಇನ್ನೂ ಕೂಡ ನಾವು ಮಾಡಿಡಬೇಕು. ಇಲ್ಲಾಂದರೆ ನಮ್ಮ ಸಮಾಜವು ನಾಶವಾಗಿ ಹೋಗುವುದು ಖಂಡಿತವಾಗಿದೆ. ಇವರು ಮಾತ್ರವಲ್ಲ, ಇವರಂತೆ ಅತ್ಯಧಿಕ ಕಷ್ಟಪಟ್ಟುಕೊಂಡು ಅರ್ಜುನ್ರವರಿಗೆ ಬೇಕಾಗಿ ಮತವನ್ನು, ಜಾತಿಯನ್ನು ಯಾವುದೇ ರೀತಿಯಲ್ಲೂ ನೋಡದೆ ಮನುಷ್ಯ ಎಂಬ ನೆಲೆಯಲ್ಲಿ ನೋಡಿಕೊಂಡು ಮನಾಫ್ ಎಂಬ ಒಂದು ಆನರ್, ಆ ಲಾರಿಯ ಆನರ್ ಅವರು ತನ್ನ ಕೆಲಸಗಾರರೊಂದಿಗೆ ಹೇಗೆ ವರ್ತಿಸಬೇಕು ಎಂದು ಹೇಳಿಕೊಟ್ಟಂತಹ ಒಂದು ಸುಂದರವಾದ ಘಟನೆಯು ನಮ್ಮ ಕೇರಳ ಕರ್ನಾಟಕದಲ್ಲಿ ನಡೆದಿದೆ. ಹಾಗೂ ಕೇರಳ ಕರ್ನಾಟಕದ ಬಾಂಧವ್ಯವು ಇಲ್ಲಿ ಹೆಚ್ಚಿದೆ. ಅದಕ್ಕಿರುವ ಕಾರಣ ಈಶ್ವರ್ ಮಲ್ಪೆರವರು ಹಾಗೂ ಅರ್ಜುನ್ರವರು ಹಾಗೂ ಮನಾಫ್ರವರು ಎಂದು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮನಾಫ್ರವರು ಅಷ್ಟೊಂದು ದೊಡ್ಡ ಶತಕೋಟಿಗಾರನಾಗಿದ್ದು ಕೂಡ ಅವರು ಒಂದು ರೂಮನ್ನು ತೆಗೆದು ಅವರಿಗೆ ಆ ಅರ್ಜುನ್ರವರನ್ನು ಸಿಗಲು ಬೇಕಾಗಿ 72 ದಿವಸಗಳ ಕಾಲ ಯಾವುದೇ ಸೌಕರ್ಯವಿಲ್ಲದ, ದೊಡ್ಡ ಅರಮನೆಯಲ್ಲಿ ಜೀವಿಸುವ ಒಬ್ಬರು ಯಾವುದೇ ಸೌಕರ್ಯವಿಲ್ಲದ ಚಿಕ್ಕ ಒಂದು ಮನೆಯಲ್ಲಿ ಜೀವಿಸುವುದು ಅಥವಾ ವಾಸಿಸುವುದು ಎಂದರೆ ಬಹಳ ಕಷ್ಟಕರವಾದ ಸಂಗತಿಯಾಗಿದೆ. ಇದೆಲ್ಲವನ್ನು ಕೂಡ ಸಹಿಸಿಕೊಂಡು ತನ್ನ ಸ್ವಂತ ಮನೆಗೆ ಹೋಗದೆ ಅಲ್ಲಿಂದ ಕಷ್ಟಪಟ್ಟುಕೊಂಡು ಜೀವಿಸಿಕೊಂಡ, ಅಲ್ಲಿಂದ ಅರ್ಜುನ್ರವರನ್ನು ಹೊರತೆಗೆಯಲು ಬೇಕಾಗಿ ಅಧ್ವಾನಿಸಿದ, ಕಠಿಣ ಪರಿಶ್ರಮವನ್ನು ತೆಗೆದಂತಹ ಮನಾಫ್ ಎಂಬ ಒಂದು ಉದಾರವಾದ ಮನಸ್ಕ ವ್ಯಕ್ತಿತ್ವ ಅವರು ಕೂಡ ಈ ಘಟನೆಯಲ್ಲಿ ಬಹಳ ಒಳ್ಳೆಯ ರೀತಿಯ ಸಂದೇಶವನ್ನು ನಮಗೆಲ್ಲರಿಗೂ ಕೂಡ ನೀಡಿದ್ದಾರೆ. ನಾವೆಲ್ಲರೂ ಕೂಡ ಇಂತಹ ವ್ಯಕ್ತಿಗಳನ್ನು, ಅವರ ಜೀವನದ ಆ ಪಾಠಗಳನ್ನು ನಾವೆಲ್ಲರೂ ಕಲಿತುಕೊಂಡು ಅದನ್ನು ನಾವು ಮಾದರಿಯಾಗಿಸಿಕೊಂಡು ಎಲ್ಲವನ್ನು ಒಳ್ಳೆಯ ರೀತಿಯಲ್ಲಿ ಅವರು ಮಾಡಿದಂತಹ ಕಾರ್ಯಗಳನ್ನು ನಾವು ಕೂಡ ನಮ್ಮ ಜೀವನದಲ್ಲಿ ಮಾಡಲು ಶ್ರಮಿಸಬೇಕು. ಇಂತಹ ಘಟನೆಗಳು ನಮ್ಮ ಜೀವನದಲ್ಲೂ ಚಿಕ್ಕ ಚಿಕ್ಕ ರೀತಿಯಲ್ಲಾದರೂ ನಡೆದುಕೊಂಡಿರುತ್ತದೆ. ಆದರೆ ನಾವು ಮಾಡುವುದಿಲ್ಲ ಎಂದಷ್ಟೇ. ಇನ್ನಾದರೂ ಕೂಡ ಇಂತಹ ಒಳ್ಳೆಯ ಕಾರ್ಯಗಳನ್ನು ಮಾಡಲು ನಾವು ಶ್ರಮಿಸೋಣ.